ಎಲ್ಲರ ಬೆಂಬಲ ಅಥವಾ ಎಲ್ಲರ ಬೇಡಿಕೆ ಇರುವಂತದ್ದು ಜೆಡಿಎಸ್ ಮತ್ತು ಬಿಜೆಪಿಲಿ ಕುಮಾರಸ್ವಾಮಿ ಅವರೇ ಮಂಡ್ಯದಲ್ಲಿ ನಿಂತ್ಕೊಳ್ಳಿ ಅಂತ. ಅದೇ ರೀತಿಯಾಗಿ ಇವತ್ತು ಅನೌನ್ಸ್ಮೆಂಟ್ ಆಗುತ್ತಾ ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿ ಸ್ಪರ್ಧೆ ಫಿಕ್ಸ್ ಅಂತ ರಾಜಕೀಯ ಮೂಲಗಳು ಮಾಹಿತಿ ಸಿಗ್ತಾ ಇದೆ. ಮೂಲಗಳಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿದೆ. ಇವತ್ತು ಬೆಂಗಳೂರಿನಲ್ಲಿ ಇದ್ರ ಬಗ್ಗೆ HDK ಖಚಿತಪಡಿಸ್ತಾರೆ. ಯಾರು ಅಭ್ಯರ್ಥಿ ನಾನೇ ನಿಂತ್ಕೊಳ್ತೀನಿ ಅಂತಲ್ಲ, ಮತ್ತೊಂದ ಮಗದೊಂದ ನೋಡೋಣ. ರಾಮನಗರ ಜೆಡಿಎಸ್ ಕಾರ್ಯಕರ್ತರ ಮನವೊಲಿಸಿ ಇದೊಂದ್ಸಲ ಬಿಡ್ರಪ್ಪ, ನಿಂತ್ಕೊಂಡು ತಕ್ಕ ಪಾಠವನ್ನ ಕೆಲವರಿಗೆ ಕಲಿಸಬೇಕಾಗಿದೆ, ಹಾಗಾಗಿ ನನ್ನ ಸ್ಪರ್ಧೆ ಅನಿವಾರ್ಯ ಅಂತ ಹೇಳಿ ಚನ್ನಪಟ್ಟಣದ ಕಾರ್ಯಕರ್ತರಿಗೆ, ಅವರ ಬೆಂಬಲಿಗರಿಗೆ, ಆ ಕ್ಷೇತ್ರದ ಜನತೆಗೆ ಮನವಿ ಮಾಡ್ಕೊಳ್ಳೋದ್ರ ಮುಖಾಂತರ ಆರೋಗ್ಯದ ಸಮಸ್ಯೆ ಬಂದರೂ ಪರವಾಗಿಲ್ಲ, ನನ್ನ ಪಕ್ಷದ ಅಸ್ತಿತ್ವಕ್ಕೋಸ್ಕರ ನಾನು ನಿಂತ್ಕೊಳ್ತೀನಿ ಬಿಡ್ರಪ್ಪ ಅಂತ ಅವರ ಕನ್ವಿನ್ಸ್ ಮಾಡಿ ನಾನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರ. ಅಥವಾ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸೋತ್ರು, MP ಎಲೆಕ್ಷನ್ ಅಲ್ಲಿ ಸೋತ್ರು, ಈ ಸಲವಾದ್ರೂ ಈಗ ಮೈತ್ರಿ ಆಗಿದೆ, ಯಾವುದೇ ಅಡ್ಡಿ ಆತಂಕ ಇರಲ್ಲ, ಯಾವ ಅಸಮಾಧಾನವೂ ಇರಲ್ಲ, ಬಂಡಾಯ ಇರಲ್ಲ, ನನ್ನ ಮಗನಿಗೆ ಒಂದು ರಾಜಕೀಯ ನೆಲೆ ಇಲ್ಲಿಂದಲೇ ಆಗ್ಲಿ ಅಂತ ಮಗನನ್ನ ತರ್ತಾರ? ಇದು ಇನ್ನೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಮೇಲ್ನೋಟಕ್ಕೆ ಕುಮಾರಸ್ವಾಮಿ ಅವರೇ ಈಗ ಸ್ಪರ್ಧಿ ಆಗ್ತಾರೆ ಅಥವಾ ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕರೂ ಕೂಡ, ಯಾಕೆ ಕುಮಾರಸ್ವಾಮಿ ಅವರೇ ಅಂದಾಗ ಕಾಂಗ್ರೆಸ್ನ ಶಾಸಕರ ಪ್ರಾಬಲ್ಯ ಅಥವಾ ಪ್ರಬಲತೆ ಅನ್ನುವಂಥದ್ದು ಎಲ್ಲಾದ್ರೂ ಬೇರೆ ಅಭ್ಯರ್ಥಿ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಅಂತ ನಮ್ಮ ಪ್ರತಿನಿಧಿ ರೋಹಿತ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ. ರೋಹಿತ್, ಆಲ್ರೆಡಿ ಚನ್ನಪಟ್ಟಣದ ಶಾಸಕರು ಕುಮಾರಸ್ವಾಮಿ ಅವರು ಇಲ್ಲಿ ತನಕ ಎಲ್ಲಾ ರೀತಿಯ ಅಂದ್ರೆ MP ಕೂಡ ಆಗಿದ್ದಂಥವ್ರು, ಶಾಸಕರಾಗಿದ್ದಂಥವ್ರು, CM ಆಗಿದ್ದವರು, ಬಟ್ ತನ್ನ ಮಗನಿಗೆ ರಾಜಕೀಯ ಅಸ್ತಿತ್ವವನ್ನು ಕೊಡ್ಸೋಕೆ ಸಾಧ್ಯ ಆಗಿರ್ಲಿಲ್ಲ. ಇದೊಂದು ಕಾರಣ ಸಿಕ್ಕಿದೆ, ಮೈತ್ರಿ ಆಗಿದ್ದೀವಿ, ಪ್ಲಸ್ ಆಗುತ್ತೆ, ನನ್ನ ಮಗನನ್ನ ನಿಲ್ಸೇ ಬಿಡೋಣ ಅಂತ ಧೈರ್ಯ ತೋರಿಸ್ಬೋದಾ, ಅಥವಾ ಒಳೇಟಿಗೆ ಆತಂಕ ಪಟ್ಟು ಕುಮಾರಸ್ವಾಮಿ ಅವರು ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ಬೋದಾ? ಏನಾಗೋ ಸಾಧ್ಯತೆಗಳು ಸದ್ಯ ಕಂಡು ಬರ್ತಾ ಇದೆ? ವಿಜಯ್, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಏನು ನಿಖಿಲ್ ಅವರು ರಾಮನಗರದಲ್ಲಿ ಸ್ಪರ್ಧೆ ಮಾಡಲಿಲ್ಲ ಅಂತಂದ್ರೆ ಮಂಡ್ಯದಲ್ಲಿ ಈ ಬಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ರೇನು. ಆದರೆ ಕಳೆದ ಬಾರಿ ರಾಮನಗರದಲ್ಲಿ ಸ್ಪರ್ಧೆ ಮಾಡಿದಂಥ ಕಾರಣವಾಗಿ ಈ ಬಾರಿ ನಿಖಿಲ್ ಅವರು ಬೇಡ ಅನ್ನೋ ರೀತಿಯಾಗಿ ಇಲ್ಲಿನ ಒಂದಷ್ಟು ನಾಯಕರು ಕೂಡ ಹೇಳ್ತಾ ಇರುವಂಥದ್ದು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವತಃ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಹುತೇಕ ಖಚಿತ ಅನ್ನೋ ನಿಟ್ಟಿನಲ್ಲಿ JDSನ ಮೂಲಗಳು ಹೇಳ್ತಾ ಇದ್ದಾವೆ. ಇವತ್ತು ನಡೆಯುವ ಕೋರ್ ಕಮಿಟಿ ಸಭೆಯಲ್ಲಿ ಅಂತಿಮವಾಗಿ ಕುಮಾರಸ್ವಾಮಿ ಅವರ ಹೆಸರು ಅನೌನ್ಸ್ ಆಗುತ್ತೆ. ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋ ನಿಟ್ಟಿನಲ್ಲಿ ಅನೌನ್ಸ್ ಆಗುವಂಥದ್ದು ಬಹುತೇಕ ಖಚಿತ ಎನ್ನುವಂತೆ JDSನ ಮೂಲಗಳು ಹೇಳ್ತಾ ಇರುವಂಥದ್ದು. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲೇ ಯಾಕೆ ನಿಂತ್ಕೋಬೇಕು ಅಂತಂದ್ರೆ ಒಂದಷ್ಟು ಪ್ರಾಬಲ್ಯ ಇರುವಂತಹ ಜಿಲ್ಲೆ, ಯಾಕೆಂದ್ರೆ JDSಗೆ ಅಪಾರ ಮತಗಳಿದ್ದಾವೆ. ಕಳೆದ ಬಾರಿ ಏನೋ ಸೋಲಾಗಿರ್ಬೋದು, ಆದರೆ ಈ ಬಾರಿ ಸೋಲಾಗಲ್ಲ ಎಂಬ ನಿರೀಕ್ಷೆ ಇದೆ. ಜೊತೆಗೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂತಹ ಉದ್ದೇಶ ಅಂದ್ರೆ ಇನ್ನು ಮುಂದಿನ 4 ವರ್ಷಗಳ ಕಾಲ ಕೇವಲ ಶಾಸಕ ಸ್ಥಾನದಲ್ಲಿ ಇದ್ಕೊಂಡು ಏನು ಮಾಡೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಮಂಡ್ಯದಿಂದ MP ಗೆದ್ದು ಕೇಂದ್ರದಲ್ಲಿ ಯಾವ್ದಾರು ಉನ್ನತ ಸ್ಥಾನಮಾನವನ್ನು ಗಳಿಸಿ, ಜೊತೆಗೆ ಹಳೆ ಮೈಸೂರು ಭಾಗ, ಮಂಡ್ಯ, ಮೈಸೂರು, ರಾಮನಗರ ಈ ಭಾಗದಲ್ಲಿ ಒಂದಷ್ಟು ಪಕ್ಷ ಸಂಘಟನೆಗೂ ಕೂಡ ಕೆಲಸ ಆಗುತ್ತೆ, ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಎಂಬ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಲಾಗ್ತಾ ಇದೆ. ಇದೇ ಒಂದು ವಿಚಾರವನ್ನ ರಾಮನಗರ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಂಡಿದ್ದಾರೆ. ಅಲ್ಟಿಮೇಟ್ ರಾಮನಗರ ಕಾರ್ಯಕರ್ತರು ಕೂಡ ಕನ್ವಿನ್ಸ್ ಆಗಿರುವಂತಹ ರೀತಿ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಅಧಿಕೃತವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ನೋಡೋಣ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ಮಂಡ್ಯಕ್ಕೆ ನಿಲ್ಲುವ ಕಲಿ ಯಾರು, ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನ ಅನೌನ್ಸ್ ಮಾಡ್ತಾರೆ.